ಜೂನ್ 21ನೇ ತಾರೀಕು ಇದೇ ತಿಂಗಳು ಸಹಕಾರ ಸಚಿವರಾದಂಥ ಸನ್ಮಾನ್ಯ ಕೆ.ಎನ್. ರಾಜಣ್ಣನವರ 75ನೇ ವರ್ಷದ ಅಮೃತ ಮಹೋತ್ಸವ ಮತ್ತು ಅವ್ರ ಬಗ್ಗೆ ಒಂದು ಅಭಿನಂದನಾ ಗ್ರಂಥ ಬಿಡುಗಡೆ ಕಾರ್ಯಕ್ರಮವನ್ನು ರಾಜ್ಯದ ಎಲ್ಲ ಸಹಕಾರಿಗಳು ಮತ್ತು ರಾಜಣ್ಣವರ ಸ್ನೇಹಿತರು ಜಿಲ್ಲೆಯಲ್ಲಿರ್ಬೋದು ಮತ್ತು ಹೊರ ಜಿಲ್ಲೆಯಲ್ಲಿರ್ಬೋದು ಎಲ್ಲರೂ ಸೇರಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಬೇಕು. ಹಿರಿಯ ಸಹಕಾರಿಗೆ ನಾವೆಲ್ಲ ಒಂದು ಗೌರವ ಕೊಡಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ತುಮಕೂರಿನಲ್ಲಿ ಸರ್ಕಾರಿ ಮೈದಾನದಲ್ಲಿ ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಉದ್ಘಾಟನೆಯನ್ನು ಮಾಡ್ತಾರೆ. ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಕೇಂದ್ರ ಸಚಿವರಾದಂಥ ಸೋಮಣ್ಣವರು. ಸೊ ಹೀಗೆ ರಾಜ್ಯದ ಎಲ್ಲ ಹಿರಿಯ ಸಚಿವರುಗಳು ಮತ್ತು ಪಕ್ಷಾತೀತವಾಗಿ ಎಲ್ಲ ಶಾಸಕರುಗಳು ಯಾರೆಲ್ಲ ರಾಜಣ್ಣವ್ರ ಜೊತೆ ವಿಶ್ವಾಸದಲ್ಲಿದ್ದಾರೆ ಅಂತೆಲ್ಲ ಶಾಸಕರುಗಳು, ಯಾಕಂದರೆ ಇದು ಸಹಕಾರಿ ಕಾರ್ಯಕ್ರಮ ಸರ್ಕಾರದಲ್ಲ, ಮತ್ತು ಇಡೀ ಜಿಲ್ಲೆಯಿಂದ ಯಾರೆಲ್ಲ ಶಾಸಕರಿದ್ದಾರೆ ಮತ್ತು ಮಾಜಿ ಶಾಸಕರಿದ್ದಾರೆ ಅವ್ರಿಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿರುವಂಥದ್ದು. ಸೊ ಅದರಿಂದ ಹೆಚ್ಚು ಜನ ಬರ್ತಾ ಇದ್ದಾರೆ. ಸೊ ಅದಕ್ಕೆ ಏನೆಲ್ಲ ವ್ಯವಸ್ಥೆ ಆಗಬೇಕು ನಾನು ಅದನ್ನು SP ಅವ್ರ ಹತ್ರಕ್ಕೂ ಮಾಹಿತಿಯನ್ನು ಕೊಟ್ಟು ಎಲ್ಲೆಲ್ಲಿ ಪಾರ್ಕಿಂಗ್ ಆಗಬೇಕು ಅದನ್ನೆಲ್ಲ ಮಾಹಿತಿ ಕೊಟ್ಟಿರುವಂಥದ್ದು. ಏನೆಲ್ಲ ಎಷ್ಟು ಜನ ಬರ್ತಾರೆ ಅಷ್ಟು ಜನಕ್ಕೂ ಊಟದ ವ್ಯವಸ್ಥೆನೂ ಆಗುತ್ತೆ. ಸೊ ಅದೇ ರೀತಿ ಈ ಜಾಗದಲ್ಲಿ ಎಷ್ಟು ಆಸನದ ವ್ಯವಸ್ಥೆ ಮಾಡ್ಬೋದು ಅಷ್ಟು ಆಸನದ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಸೊ ನೀವು ನೋಡಿರ್ಬೋದು ತುಮಕೂರಿನಲ್ಲಿ ಇಷ್ಟು ದೊಡ್ಡದಾದಂಥ ಬೃಹತ್ ಪೆಂಡಾಲ್ ಆಗ್ತಾ ಇರೋವಂಥ ಇದೇ ಪ್ರಥಮ ಬಾರಿ. ಇಷ್ಟು ದೊಡ್ಡದಾಗಿ ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡಿದ್ದೀವಿ, ನಾವು ಮಾಡಿಲ್ಲ ಅಂತ ಹೇಳೋದಿಲ್ಲ. ಅಲ್ಲೆಲ್ಲ ಒಂದು 20-25 ಸಾವಿರ ಜನಕ್ಕೆ ಆಗುವಷ್ಟು ಆಸನ ವ್ಯವಸ್ಥೆ ಆಗ್ತಾಯಿತ್ತು. ಆದರೆ ಇವತ್ತು ಕನಿಷ್ಠ 45 ಸಾವಿರ ಜನಕ್ಕಿಂತ ಹೆಚ್ಚು ಜನ ಕೂರುವಂಥದ್ದು ಒಂದು ಬೃಹತ್ ಪೆಂಡಾಲ್ ಇವತ್ತು ಇಲ್ಲಿ ಹಾಕಿರೋವಂಥದ್ದು. ಸೊ ಅದರಿಂದ ನಾನು ಎಲ್ಲ ನಿಮ್ಮ ಪತ್ರಿಕಾ ಮಿತ್ರರು ಕೇಳ್ಕೊಳ್ಳೋವಂಥದ್ದು ಹಿರಿಯ ಸಹಕಾರಿಗೆ ನಿಮ್ಮ ಸಹಕಾರನೂ ಇರಲಿ ಅಂತ. ಸೊ ಅದರಿಂದ ಎಲ್ಲ ಜಿಲ್ಲೆಗಳಿಂದ ಇಡೀ ರಾಜ್ಯದಲ್ಲಿ ಪ್ರತಿಯೊಂದು ಜಿಲ್ಲೆಯಿಂದನೂ ಬರ್ತಾ ಇದ್ದಾರೆ, ಎಲ್ಲ ಹೆಚ್ಚು ಸಹಕಾರಿಗಳು ಬರ್ತಾ ಇದ್ದಾರೆ ಮತ್ತು ಅವರ ಸ್ನೇಹಿತರು ಸಹಕಾರಿಗಳೇ ಮಾಡ್ತಾ ಇರುವಂತಹ ಪ್ರೈವೇಟ್ ಕಾರ್ಯಕ್ರಮ ಅಥವಾ ಸಹಕಾರಿ ಇಲಾಖೆ ಕಾರ್ಯಕ್ರಮ? ಇಲ್ಲ, ಪ್ರೈವೇಟ್ ಕಾರ್ಯಕ್ರಮ, ಇಲಾಖೆ ಕಾರ್ಯಕ್ರಮ ಸಹಕಾರಿಗಳೇ ಮತ್ತು KNR ಅಭಿಮಾನಿ ಬಳಗದಿಂದ ಮಾಡ್ತಾ ಇರುವಂಥದ್ದು. ಸೊ ಇದು ಯಾವುದು ಸರ್ಕಾರ ಸಹಕಾರಿ ಇಲಾಖೆ ಯಾವುದೂ ಇಲ್ಲ. ಸೊ ಅದರಿಂದ ಅದೇನೋ ತಲೆಯಲ್ಲಿದ್ರೆ ತೆಗೆದುಬಿಡಿ. ಅದು KN ರಾಜಣ್ಣವರ ಅಭಿಮಾನಿ ಬಳಗದಿಂದ ಈ ಕಾರ್ಯಕ್ರಮ ಮಾಡ್ತಾ ಇರೋದು. ಒಂದು ರೀತಿಯ ಶಕ್ತಿ ಪ್ರದರ್ಶನ ಅನ್ಬೋದು. ಶಕ್ತಿ ಪ್ರದರ್ಶನ ಅಂತ ಹೇಳಕ್ ಹೋಗೋದಿಲ್ಲ. ರಾಜಣ್ಣವರು ಏನು ಸಹಕಾರಿ ಕ್ಷೇತ್ರದಲ್ಲಿ ಮಾಡಿದ್ದಾರೆ ಸೀಮಿತವಾದ ನಾಯಕರಲ್ಲ, ಇಡೀ ರಾಜ್ಯಕ್ಕೆ ಅದನ್ನೇ ರಾಜಣ್ಣವರು ಏನು ಸಹಕಾರಿ ಕ್ಷೇತ್ರದಲ್ಲಿ ಅಪೆಕ್ಸ್ ಬ್ಯಾಂಕ್ 2 ಬಾರಿ ಅಧ್ಯಕ್ಷರಿದ್ದು. ಸೊ ಅಂಥ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಸೊಸೈಟಿಗಳು ಭಾಳ ಅನುಕೂಲ ಆಗಿದೆ. ಮತ್ತು ನಮ್ಮ ಜಿಲ್ಲಾ ಕೇಂದ್ರ ಬ್ಯಾಂಕ್ನಲ್ಲಿ 20 ವರ್ಷಕ್ಕಿಂತ ಹೆಚ್ಚು ಅಧ್ಯಕ್ಷರಾಗಿದ್ದಾರೆ. ಈಗ ಪ್ರೆಸೆಂಟ್ ಅಧ್ಯಕ್ಷರಿದ್ದಾರೆ. ಈಗಾಗಲೇ ಕಳೆದ 2 ವರ್ಷದಿಂದ ಸಹಕಾರಿ ಸಚಿವರಾಗಿದ್ದಾರೆ. ಸೊ ಅವರು ಸಹಕಾರಿಗಳಿಗೆ ಏನೆಲ್ಲ ಅನುಕೂಲ ಆಗಿದೆ, ರೈತರುಗಳಿಗೆ ಏನು ಅನುಕೂಲ ಆಗಿದೆ, ಮಹಿಳೆಯರಿಗೆ ಏನು ಅನುಕೂಲ ಆಗಿದೆ, ಯುವಕರಿಗೆ ಏನು ಅನುಕೂಲ ಆಗಿದೆ. ಸೊ ಅವರೆಲ್ಲರೂ ಸೇರಿ ಇದನ್ನು, ಯಾಕಂದರೆ ಇದನ್ನು ನಿನ್ನೆ ಮೊನ್ನೆ ಮಾಡಿರುವಂಥದ್ದಲ್ಲ, ಕಳೆದ 1-1.5 ವರ್ಷದಿಂದ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಇದೆಲ್ಲ ಆಯೋಜನೆ ಮಾಡಿರುವಂಥದ್ದು. ಸೊ ಅದರಿಂದ ಹೆಚ್ಚು ಜನ ಬರ್ತಾರೆ. ಒಂದು ರೀತಿ ಅಹಿಂದ ಸಮಾವೇಶ ಅನ್ಬೋದು ರಾಜ್ಯ ಮಟ್ಟ. ಎಲ್ಲರೂ ಇರ್ತಾರಲ್ಲಪ್ಪ, ಇದೆಲ್ಲ ಅಹಿಂದ ಅಂತ ಏನಿದೆ, ರಾಜಣ್ಣವ್ರದ್ದು ಬ್ಯಾಕ್ವರ್ಡ್ ಲೀಡ್ ಇರ್ಬೋವಂಥದ್ದು. ಆದರೆ ಇದು ಅಹಿಂದ ಸಮಾವೇಶ ಅಂತ ನಾವು ಹೇಳೋಕೆ ಹೋಗಿಲ್ಲ. ಅವರ ಸ್ನೇಹಿತರುಗಳು ಎಲ್ಲ ಸೇರಿ ಮಾಡ್ತಾರೆ. ಅಲ್ಲ ಸರ್, ರಾಜಣ್ಣವ್ರು ಹೇಳಿದರು ತಮಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟರೆ ಇದನ್ನು ಬಿಡ್ಲಿಕ್ಕೆ, ಅಂದರೆ ಸಚಿವ ಸ್ಥಾನ ಬಿಡ್ಲಿಕ್ಕೆ ತಯಾರಿದ್ದೀನಿ ಅಂತ ಹೇಳಿದ್ರು. ಸೊ ತಮ್ಮ ಶಕ್ತಿ ಆ ನಿಟ್ಟಿನಲ್ಲಿ ಶಕ್ತಿ ಪ್ರದರ್ಶನ ಅಂತ ಇದು ಹುಟ್ಟದ ಹಬ್ಬದ ಗೊತ್ತಿರೋ ಹಾಗೆ ಕಳೆದ ತಿಂಗಳೇ ಕಾರ್ಯಕ್ರಮ ಆಯೋಜನೆ ಆಗಿತ್ತು. ಸೊ ಅದು ನಾನು ಏನು ಕಾರ್ಯಕ್ರಮ ಮುಂದೂಡಿದೆ ಅನ್ನೋದನ್ನು ನಾನು ನಿಮ್ಮ ಪತ್ರಿಕಾ ಗೋಷ್ಠಿ ಮಾಡಿ ಹೇಳಿದ್ದೀನಿ. ಸೊ ಇದರಲ್ಲಿ ರಾಜಣ್ಣವರು ಅದು ವೈಯಕ್ತಿಕವಾದಂಥ ಅವರ ಹೇಳಿಕೆ, ಏನು ನಾನು ಅಧ್ಯಕ್ಷ ಸಚಿವ ಸ್ಥಾನ ಬಿಡ್ತೀನಿ ಅಂತ ಅದನ್ನು ಅವತ್ತು ನಿಮ್ಗಳ ಮುಂದೆ ಹೇಳಿದ್ದಾರೆ. ಸೊ ಆ ಥರ ಏನಾದರೂ ಅವರಿಗೆ ಅಧ್ಯಕ್ಷ ಸ್ಥಾನ ಕೊಡ್ತಾರೆ ಪಕ್ಷ ಅಂತ ಬಂದರೆ ಅದನ್ನು ನೀವು ಏನಾರು ಇದ್ದರೆ ಅದನ್ನು ಅವ್ರನ್ನ ಕೇಳ್ಕೊಳ್ಳೋಂಥ ಸೂಕ್ತ. ಭದ್ರತೆ ಅದನ್ನು ನಾನು SP ಅವ್ರ ಹತ್ರ ಮೀಟಿಂಗ್ ಮಾಡಿದ್ದೀನಿ, ಇವತ್ತು ಮತ್ತೆ ಮೀಟಿಂಗ್ ಮಾಡ್ತಾ ಇದ್ದೀನಿ. ಸೊ ಅದರಿಂದ ಏನು ಜನ ಬರ್ತಾರೆ, ಪಾರ್ಕಿಂಗ್ ವ್ಯವಸ್ಥೆನ ಅವ್ರಿಗೆ ಅರೇಂಜ್ಮೆಂಟು ಎಲ್ಲೆಲ್ಲಿ ಅಂತ ಅವ್ರು ಮಾಡಿದ್ದಾರೆ. ಇಲ್ಲಿ ಏನೂ ತೊಂದರೆ ಆಗ್ದಲೇ ಇರೋ ರೀತಿಯಲ್ಲಿ ನೋಡ್ಕೊಬೇಕು ಅಂತ ಖಂಡಿತ ಎಲ್ಲ ಪಕ್ಷದ ನಾಯಕರು, ಎಲ್ಲ ಪಕ್ಷದ ಯಾರ್ಯಾರು ಅಲ್ಲ, ಈಗ ಬೇರೆ ಸೋಮಣ್ಣವ್ರು ಕರೆದಿದ್ದೀವಿ. ಸೊ ಹಾಗೆ ನಿರಾಣಿಯವ್ರು ಬರ್ತಾರೆ. ಯಾಕಂದರೆ ಸಹಕಾರಿ ಕಾರ್ಯಕ್ರಮ ಇರೋದ್ರಿಂದ ರಾಜಣ್ಣವ್ರ ಜೊತೆ ಬೇರೆ ಪಕ್ಷದಲ್ಲಿ ಯಾರು ಚೆನ್ನಾಗಿದ್ದಾರೆ ಅಂತ, ಮತ್ತು ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಪಕ್ಷದ ಶಾಸಕರು ಬರ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.